ನನಗೆ ಮೊನ್ನೆ ನೋಡಿದ್ದು ಶಾರುಖ್ ಸರ್ದು ಮಗನ ಜೊತೆ ಅದು ನೋಡಿದ ತಕ್ಷಣ ತುಂಬ ಖುಷಿನೂ ಆಯಿತು, ಆಶ್ಚರ್ಯನೂ ಆಯಿತು. ನೀವು ಹ್ಯಾಂಡಲ್ ಮಾಡಿದ ರೀತಿ ಆ ಸಿಚುವೇಶನ್ಸ್ಗಳನ್ನ ದಟ್ ಈಸ್ ಗ್ರೇಟ್. ಅಂದರೆ ಒಬ್ಬ ಫ್ರೆಂಡು ಇಲ್ಲಿಗೆ ಬಂದಾಗ ಒಂದು ಮಿಸ್ಬ್ಯಾಲೆನ್ಸ್ ಆದಾಗ ಅದನ್ನು ಬ್ಯಾಲೆನ್ಸ್ ಮಾಡಿದ ರೀತಿ ಅದೆಲ್ಲ ನಂಗೆ ತುಂಬ ಖುಷಿ ಅನ್ನಿಸ್ತು. ಪರವಾಗಿಲ್ಲ, ಇದು ಬರೀ ಆರ್ಟಿಸ್ಟ್ ಅಲ್ಲ ಇವರು ಅನ್ನೋ ಥರ. ನೀವು ಆ ಸಿಚುವೇಶನ್ನ ನನ್ನ ಜೊತೆ ಶೇರ್ ಮಾಡೋದಾದರೆ? ಇಲ್ಲ ಮ್ಯಾಮ್, ಅವ್ನು ಫೋನ್ ಮಾಡ್ದೆ, ಈ ಥರ ಬೆಂಗಳೂರು ಬರ್ತಾಯಿದ್ದೀನಿ ನಾನು ಒಂದು ಈವೆಂಟಿಗೆ ಅಂತೇಳಿ. ಸರಿ ಬಾ ಅಂತೇಳಿ ಗಾಡಿ ಗಿಡಿ ಎಲ್ಲ ಕೊಟ್ಟು ಕಳಿಸ್ತೀವಿ ಏರ್ಪೋರ್ಟ್ಗೆ ಪಿಕಪ್ ಮಾಡೋಕ್ಕೆ. ಅವ್ನು ರೂಮ್ ಹೋಗಿ ಫ್ರೆಶ್ ಅಪ್ ಆದಮೇಲೆ ನನಗೆ ಫೋನ್ ಮಾಡ್ದೆ, ನೀನು ಸಾಯಂಕಾಲ ಬಾ, ಫ್ರೀ ಇದ್ದರೆ ಬಾ, ತುಂಬ ದಿವಸ ಆಗುತ್ತಲ್ಲ ಸಿಕ್ಕಿ ಅಂತ. ಈಗ ಅತಿಥಿ ದೇವೋ ಭವ, ನನ್ನ ಗೆಸ್ಟ್ ಅವನು ಎಷ್ಟೇ ಇದ್ರು ಕೂಡ ನಮ್ಮ ಕರ್ನಾಟಕಕ್ಕೆ ಬಂದಿದ್ದಾನೆ. ಸರಿ ಆಯಿತು ಬರ್ತೀನಿ ಬಿಡು ಅಂತ ಹೇಳಿ ಸಾಯಂಕಾಲ ಹೋಗಿ ಆ ಇವೆಂಟ್ಗೆ ನಾವು ಹೋದ್ವಿ. ಇವೆಂಟ್ ಮುಗೀತು. ನಾವು ಅಂದ್ಕೊಂಡ್ಕಿಂತ ಮೀರಿ ಜನ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು ಜನ ಅಲ್ಲಿ. ಸೊ ನಾವೆಲ್ಲ ವಾಪಸ್ ಹೋಟ್ಲಿಗೆ ಹೊರಟಬೇಕಾಗಿತ್ತು. ಎಲ್ರಿಗೂ ಆಸೆನೇ ಶಾರುಖ್ ಖಾನ್ ಮಗನ ನೋಡಬೇಕು, ಫೋಟೋ ತೊಗೊಳ್ಬೇಕು ಅಂತ ಹೇಳಿ. ಬಟ್ ಒಂದು ಪಾಪ ಎಷ್ಟು ಜನಕ್ಕಂತ ಕೊಡ್ತಾನೆ ಫೋಟೋ, ಎಷ್ಟು ಜನಕ್ಕಂತ ಕೈ ಕೊಡ್ತಾನೆ, ಮಾತಾಡ್ತಾನೆ. ಸೊ ಅದು ಹ್ಯಾಂಡಲ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ನನಗೆ ಒಂದು ರೂಮಲ್ಲಿ ಕೂರಿಸ್ಬಿಟ್ರು, ಅಲ್ಲಿ ಒಂದು ಚಿಕ್ಕದ ರೂಮಲ್ಲಿ. ಅವ್ನ ಮ್ಯಾನೇಜರ್ ಅಂದರೆ ಅವ್ನ ಬೆಸ್ಟ್ ಫ್ರೆಂಡ್, ಅವ್ನ ಮ್ಯಾನೇಜರು. ಅವನು ನಮ್ಮ ಮುಂದೆ ಎಲ್ಲ ಸ್ವಲ್ಪ ಬಿಲ್ಡಪ್ ಕೊಡ್ತಿದ್ದ. ಒಂದು 20 ನಿಮಿಷದಲ್ಲಿ ಕಾಲ್ ಮಾಡಿ ತೋರಿಸ್ತೀನಿ ನೋಡು, ಡಿಪಾರ್ಟ್ಮೆಂಟ್ ಸಪೋರ್ಟ್ ತೊಗೊಂಡು, ಕೌನ್ಸಲ್ ಸಪೋರ್ಟ್ಗಳು ತೊಗೊಂಡು ಅಂತೇಳಿ. ಸರಿ ಆಯಿತು, ಹೋಗಿ ತೋರಿಸು, ಮಾಡಿಬಿಟ್ಟು ತೋರಿಸು ಅಂತ ನಾವು ಕಳಿಸಿದ್ವಿ ಅವನಿಗೆ. ಒಂದು 30-40 ನಿಮಿಷ ಆದರೂ ಅವ್ನು ವಾಪಸ್ ಬರಲಿಲ್ಲ. ಏನು ನೀನು ಅತಾಪತ ನಿಲ್ವಲ್ಲ, ಫೋನು ತೆಗಿತಾ ಇಲ್ವಲ್ಲ, ಇಷ್ಟು ದೊಡ್ಡ ಬಿಲ್ಡಪ್ ಕೊಟ್ಟು ಹೋದೆ ಅಲ್ಲ ಅಂತ ಹೇಳಿ. ಆಮೇಲೆ ಅಲ್ಲೇ ಮುಂದೆ ಒಂದು ಬ್ಯಾಲ್ಕನಿ ಇತ್ತು, ನೋಡೋಣ ಅಲ್ಲಿ ಜನ ಖಾಲಿ ಆಗಿದ್ದಾರಾ ಅಥವಾ ಅವ್ನು ಅಲ್ಲಿ ಜನ ಕಾಣಿಸ್ತಾನ ಅಂತೇಳಿ. ಹೊರಗಡೆ ಹೋದಾಗ ನಾನು ಅಲ್ಲೇ ಇದ್ದ. ಅವ್ನು ಆಲ್ಮೋಸ್ಟ್ ಒಂದು 50% ಜನ ಅವ್ನ ಪಾಪ ಕ್ಲಿಯರ್ ಮಾಡಿಸಿದ್ದ. ಇನ್ನೂ ಒಂದಷ್ಟು 50% ಜನ ಇದ್ದರು. ಅವಾಗ ನಾವು ಕೇಳಿದ್ವಿ ಮೇಲೆಯಿಂದ, ಏನಾಯಿತು ಅಂತ. ಒಂದು 5 ಮಿನಿಟ್ 10 ಮಿನಿಟ್ಸ್ ಏನೋ ಒಂದು ಪ್ರಯತ್ನ ಪಡ್ತಾಯಿದ್ದೀನಿ ಅಂತೇಳಿ. ಆವಾಗ ಅವ್ನ ಫ್ರೆಂಡ್ಶಿಪ್ ರೇಕ್ಸೋ ವಿಷಯದಲ್ಲಿ ಅವನು ಅಲ್ಲಿ ಅವನಿಗೆ ತೋರಿಸಿದ್ದು. ಅದು ನೋಡಿದ್ರೆ ಮಿಸ್ ಆಗಿ ಮಾಧ್ಯಮದಲ್ಲಿ ಅದು ಬೇರೆ ಥರ ಗೊಂದಲ ಸೃಷ್ಟಿಯಾಗೋಯಿತು. ಅದು ಜನಕ್ಕೆ ತೋರಿಸಿದ್ದು, ಕರ್ನಾಟಕದ ಜನಕ್ಕೆ ತೋರಿಸಿದ್ದು ಅಂತ. ಅದು ಹಂಗಲ್ಲ. ಹೌದು, ಅದು ಕ್ಲಾರಿಟಿ ನೀವು ಆಮೇಲೆ ಕೊಟ್ಟರಿ ಕೂಡ. ಬಟ್ ಕ್ರೇಜ್ ಹೆಂಗಿರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡ್ಗಳು ಹೆಂಗಿರುತ್ತೆ, ಅದನ್ನು ಬ್ಯಾಲೆನ್ಸ್ ಮಾಡಿದ ರೀತಿ ಇದೆಯಲ್ಲ, ಅದು ನನಗೆ ಇಷ್ಟ ಆಯಿತು. ಆ್ಯಂಡ್ ಪ್ರೊಟೆಕ್ಟ್ ಮಾಡಿದ್ರಿ ನೀವು ಎಷ್ಟು ಚೆನ್ನಾಗೆ, ಈ ಕಡೆ ಎರಡನ್ನೂ ಬ್ಯಾಲೆನ್ಸ್ ಮಾಡಿದ ರೀತಿ ತುಂಬ ಇಷ್ಟ ಆಯಿತು. ಶಾರುಖ್ ಸರ್ ಬಗ್ಗೆ ಹೇಳೋದಾದ್ರೆ? ಒನ್ ಆಫ್ ದ ಇನ್ಸ್ಪಿರೇಷನ್ ನನಗೆ ಲೈಫಲ್ಲಿ. ಏನಕ್ಕೆ ಅವ್ರು ನಡ್ಕೊಳ್ದ ರೀತಿ, ಅವ್ರ ಕರಿಯರ್ ಹೇಗೆ ಶುರುವಾಯಿತು, ಒಂದಷ್ಟು ಅಂಶಗಳು ನಂದು ಮತ್ತು ಅವ್ರದ್ದು ಮ್ಯಾಚ್ ಆಗುತ್ತೆ. ಏನಂದರೆ ಅವರು ಕೆಲಸಕ್ಕಂತ ಬಂದ ರಾಕ್ಷಸ, ನಾನು ಹಾಗೇನೆ. ಕೆಲಸಕ್ಕಂತ ಬಂದರೆ ನಾನು ಏನೇ ಆಗಲಿ ಬೆಳಗ್ಗೆ ರಾತ್ರಿ ಊಟ ತಿಂಡಿ ನನಗೇನು ಕೇರ್ ಮಾಡಲ್ಲ. ಸಿನಿಮಾ ಮೇಲೆ ಅಷ್ಟೊಂದು ನನಗೆ ಹುಚ್ಚುತನ. ಆಮೇಲೆ ಅವ್ರಿಗೂ ಡಿಸೈರ್ಸ್ ತುಂಬ, ನಾನು ಹಿಂಗಾಗಿರಬೇಕು, ಐ ಶುಡ್ ಬಿ ದ ನಂಬರ್ 1. ಅದು ನನಗೂ ಚಿಕ್ಕ ವಯಸ್ಸಲ್ಲಿ ಹಾಗೆ ಇತ್ತು. ಸೊ ಸುಮಾರು ಒಂದಷ್ಟು ಅಂಶಗಳು ನಂದು ಮತ್ತು ಅವ್ರದ್ದು ಮ್ಯಾಚ್ ಆಗುತ್ತೆ. ಆಮೇಲೆ ತುಂಬ ಅವ್ರಿಗೆ ನಾನು ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದೀನಿ ಲೈಫಲ್ಲಿ.